ಚಿನ್ನ ಬೆಳ್ಳಿ ಮೇಲೆ 6-15% ಆಮದು ಸುಂಕವನ್ನು ಹಾಕೋದ್ರ ಮೂಲಕ ಕೇಂದ್ರ ಸರ್ಕಾರ ಚಿನ್ನ ಬೆಳ್ಳಿ ಮೇಲೆ ಆಸೆ ಇಟ್ಕೊಂಡಿರೋ ಮುಖಕ್ಕೆ ತಣ್ಣೀರು ಎರಚಿದೆ. ದೇಶದಲ್ಲಿ ರುಪಿ ಮೌಲ್ಯವನ್ನು ಸ್ಥಿರ ಮಾಡೋ ದೃಷ್ಟಿಯಿಂದ ಬೆಲೆ ಏರಿಕೆ ಜಾಸ್ತಿ ಆಗಬಾರ್ದು ಅನ್ನೋ ಕಾರಣಕ್ಕೆ, ವಿದೇಶಿ ವಿನಿಮಯ ಅದರ ಮೇಲೆ ಒತ್ತಡ ಉಂಟಾಗಬಾರ್ದು ಅನ್ನುವ ಕಾರಣಕ್ಕೋಸ್ಕರ ಈ ತೀರ್ಮಾನ ಕೈಗೊಳ್ಳಲಾಗಿದೆ ಅಂತ ಕೇಂದ್ರ ಸರ್ಕಾರ ಸ್ಪಷ್ಟನೆ ನೀಡಿದೆ. ಮೊನ್ನೆ ಪ್ರೈಮ್ ಮಿನಿಸ್ಟರ್ ಇದರ ಸುಳಿವನ್ನು ಕೂಡ ಕೊಟ್ಟಿದ್ರು. ಆದರೆ ಈಗ ಮತ್ತೊಂದು ಪ್ರಶ್ನೆ, ಡೀಸೆಲ್ ಪೆಟ್ರೋಲ್ ಕೂಡ ಗಗನಕ್ಕೇರುತ್ತೆ, ಬಹುತೇಕ ನಿಶ್ಚಿತ. ಇದು ಕೂಡ ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಸ್ಥಿರ ಆಗಲಿ ಅನ್ನೋ ಕಾರಣಕ್ಕೆ ಡೀಸೆಲ್ ಪೆಟ್ರೋಲ್ ದರ ಏರಿಕೆಯ ಚಪ್ಪಡಿ ಸದ್ಯದಲ್ಲೇ ಜನರ ಮೇಲೆ ಬೀಳುತ್ತೆ. ಗ್ಯಾಸ್ ದರ ಸಿಕ್ಕಾಬಟ್ಟೆ ಜಾಸ್ತಿ ಆಗುತ್ತೆ, LPG ದರನೂ ಸಿಕ್ಕಾಬಟ್ಟೆ ಜಾಸ್ತಿ ಆಗುತ್ತೆ. ಒಂದು ರೀತಿಯಲ್ಲಿ ಒಂದು ದೊಡ್ಡ ಒತ್ತಡದ ಯುಗ, ಬೆಲೆ ಏರಿಕೆಯ ಯುಗಕ್ಕೆ ಇದೀಗ ಅಖಾಡ ಸಜ್ಜಾಗಿದೆ. ಎಲ್ಲವೂ ಕೂಡ ವಿದೇಶಿ ವಿನಿಮಯ ಸ್ಥಿರ ಆಗಬೇಕು ಅನ್ನುವ ಕಾರಣಕ್ಕೆ ಅಂತ ಕೇಂದ್ರ ಸರ್ಕಾರ ಹೇಳ್ತಿದೆ. ರೂಪಾಯಿ ಮೌಲ್ಯ ಕುಸಿಯೋದನ್ನ ತಪ್ಪಿಸೋದಕ್ಕೆ ಈ ಕ್ರಮ ಡಾಲರ್ ಮುಂದೆ ಅಂತ ಪದೇ ಪದೇ ಹೇಳ್ತಾ ಇದೆ. ಇನ್ನು ಯಾರ್ಯಾರ ಮೇಲೆ ಎಷ್ಟೆಷ್ಟು ಚಪ್ಪಡಿ ಕಲ್ಲು ಬೀಳುತ್ತೋ ಕಾದು ನೋಡೋಣ.